ನಕಲಿ ಜನರ ದೊಡ್ಡ ಪ್ರತಿಭೆ ಏನಂದ್ರೆ ಅವರು ನಿನ್ನ ಮುಂದೆ ನಿನ್ನವರಂತೆ ನಟಿಸ್ತಾರೆ, ಆದ್ರೆ ನಿನ್ನ ಹಿಂದೆ ಅಪರಿಚಿತರಂತೆ ವರ್ತಿಸ್ತಾರೆ. ಕೆಲವರು ಜೊತೆಗಿರುವವರೆಗೂ ಸ್ನೇಹಿತರಂತೆ ಕಾಣ್ತಾರೆ, ಆದ್ರೆ ನಿನಗೆ ಏನಾದ್ರೂ ಒಳ್ಳೆಯದಾದಾಗ ಅವರ ನಿಜವಾದ ಮುಖ ಹೊರಬರ್ತದೆ. ನನ್ನನ್ನು ಮೋಸ ಮಾಡಿದವರ ಮೇಲೆ ಬೇಸರವಿಲ್ಲ, ಅವರನ್ನು ನಿಜವಾದವರು ಎಂದು ನಂಬಿದ ನನ್ನ ಮೇಲೆ ನನಗ್ ಬೇಸರ ಇದೆ. ನಕಲಿ ಜನರು ನಿನ್ನ ಜೀವನದಿಂದ ಹೋಗುವುದು ನಷ್ಟವಲ್ಲ, ಅದು ದೇವರು ಕೊಟ್ಟ ಒಂದು ಎಚ್ಚರಿಕೆ. ಎಲ್ಲರಿಗೂ ಒಳ್ಳೆಯವನಾಗಿರಲು ಪ್ರಯತ್ನಿಸಿದಷ್ಟು ನಕಲಿ ಜನರು ನಿನ್ನ ಒಳ್ಳೆಯತನವನ್ನೇ ದುರ್ಬಲತೆ ಎಂದು ಭಾವಿಸ್ತಾರೆ. ಕೆಲವರ ಮಾತುಗಳಲ್ಲಿ ಸಕ್ಕರೆ ಇರ್ತದೆ, ಆದ್ರೆ ಮನಸ್ಸಿನಲ್ಲಿ ವಿಷ ಇರ್ತದೆ. ಆದ್ದರಿಂದ ಮಾತಿಗಿಂತ ಅವರ ವರ್ತನೆಯನ್ನು ಗಮನಿಸು. ನಿನ್ನ ಯಶಸ್ಸನ್ನು ನೋಡಿ ಸಂತೋಷ ಪಡುವವರು ಕಡಿಮೆ, ನಿನ್ನ ವಿಫಲತೆಯನ್ನು ನೋಡಿ ಸಂತೋಷ ಪಡುವವರು ಹೆಚ್ಚು. ಅದಕ್ಕೆ ಎಲ್ಲರಿಗೂ ನಿನ್ನ ಕನಸುಗಳನ್ನ ಹೇಳ್ಬೇಡ. ನಕಲಿ ಜನರು ದೂರವಾದಾಗ ದುಃಖ ಪಡಬೇಡ, ಮುಖವಾಡಗಳು ಬಿದ್ದಾಗಲೇ ನಿಜವಾದ ಮುಖಗಳು ಕಾಣಿಸ್ತವೆ. ನಿನ್ನ ಮೌನವನ್ನು ಅರ್ಥ ಮಾಡಿಕೊಳ್ಳದವರು ನಿನ್ನ ಮಾತುಗಳನ್ನು ಎಂದಿಗೂ ಅರ್ಥ ಮಾಡಿಕೊಳ್ಳುವುದಿಲ್ಲ. ಸಮಯ ಬದಲಾಗೋದಿಲ್ಲ, ಜನರ ನಿಜವಾದ ಮುಖವನ್ನ ತೋರಿಸ್ತದೆ. ಅದಕ್ಕೆ ಕೆಲವು ಸಂಬಂಧಗಳು ಕಾಲದ ಪರೀಕ್ಷೆಯಲ್ಲಿ ಉಳಿಯೋದಿಲ್ಲ. ನಿನ್ನ ಜೊತೆ ನಡೆಯುವ ಎಲ್ಲರೂ ನಿನ್ನವರಲ್ಲ, ಕೆಲವರು ನಿನ್ನ ದಾರಿಯನ್ನು ತಿಳಿದುಕೊಳ್ಳಲು ಮಾತ್ರ ಜೊತೆ ನಡೀತಾರೆ. ನಕಲಿ ಜನರನ್ನು ಗುರುತಿಸಲು ದೊಡ್ಡ ಜ್ಞಾನ ಬೇಕಾಗಿಲ್ಲ, ನಿನಗೆ ಕಷ್ಟ ಬಂದಾಗ ಅವರ ವರ್ತನೆ ನೋಡಿದ್ರೆ ಸಾಕು.